Hello students, I welcome you all to this class. Today we shall discuss um, the poem on his blindness written by John Milton. Okay, so John Milton was one of the most brilliant and eminent sons of England. Okay, ಇಂಗ್ಲೆಂಡಿನ ಒಬ್ಬ ಮಹಾ ಮೇಧಾವಿ. ಓಕೆ, ಬಹಳ ಬುದ್ಧಿಮತ್ತೆ, ಬಹಳಷ್ಟು ಓದ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಓಕೆ, ತನ್ನಲ್ಲಿ ಬಹಳಷ್ಟು ಸಾಮರ್ಥ್ಯ ಇದ್ದಂಥ ಒಬ್ಬ ವ್ಯಕ್ತಿ. He had got great literary capabilities. Okay, as regards capabilities, he really has very few parallels. Okay, his contribution to English literature is simply superb and simply vast. Okay, and his contribution is very remarkable because he has uh, composed very meaningful and has written very insightful writings. Okay, ಸೊ ಹೀಗಿದ್ದಾಗ ಈ ಒಬ್ಬ ವ್ಯಕ್ತಿ ತನ್ನ ಈ ಪೋಯಮ್ ಆನ್ ಈಸ್ ಬ್ಲೈಂಡ್ನೆಸ್ಸಲ್ಲಿ ಏನು ಹೇಳಿರ್ಬೋದು. ಅದಕ್ಕಿಂತ ಮುಂಚೆ ಲೆಟ್ ಅಸ್ ನೋ ಹೂ ಆ್ಯಕ್ಚುಲಿ ಮಿಲ್ಟನ್ ವಾಸ್. ಸೊ ಜಾನ್ ಮಿಲ್ಟನ್ ವಾಸ್ ಅ ಗ್ರೇಟ್ ಇಂಗ್ಲಿಷ್ ರೆವಲ್ಯೂಷನರಿ ಪೋಯೆಟ್, ಪ್ಲೇ ರೈಟ್ ಆ್ಯಂಡ್ ಅ ಮ್ಯಾನ್ ಆಫ್ ಲೆಟರ್ಸ್. ಇಲ್ಲಿ ಜಾನ್ ಮಿಲ್ಟನ್ ಯಾರಪ್ಪ ಅಂತಂದರೆ, ವಾಸ್ ಬಾರ್ನ್ ಇನ್ ದ ಇಯರ್ 1608 ಆ್ಯಂಡ್ ಡೈಡ್ ಇನ್ ದ ಇಯರ್ 1674. He was a great English revolutionary poet. ಇಂಗ್ಲೀಷ್ ಭಾಷೆಯ ಒಬ್ಬ ರೆವಲ್ಯೂಷನರಿ ಪೋಯೆಟ್. ಓಕೆ, ಒಬ್ಬ ಕ್ರಾಂತಿಕಾರಿ ಕವಿ, ಒಬ್ಬ ನಾಟಕಕಾರ ಹಾಗೂ ಒಬ್ಬ ಮಹಾ ವಿದ್ಯಾವಂತ, ಒಬ್ಬ ಮೇಧಾವಿ ವ್ಯಕ್ತಿ. ಓಕೆ, he studied in Christ's College, Cambridge. ಓಕೆ, he studied in Christ's College, Cambridge. ಕೇಂಬ್ರಿಡ್ಜಲ್ಲಿರುವಂಥ ಒಂದು ಕ್ರೈಸ್ತ ಕಾಲೇಜಿನಲ್ಲಿ ಓದಿದಂಥ ವ್ಯಕ್ತಿ. ದೆನ್ ಆ್ಯಸ್ ಅ ಸ್ಟೂಡೆಂಟ್ ಮಿಲ್ಟನ್ ವಾಸ್ ಹಾರ್ಡ್ ವರ್ಕಿಂಗ್. he wrote during the religious crisis and political upheaval. ಸೊ ಇಂಗ್ಲೆಂಡಿನಲ್ಲಿ ನಡೆದಂಥ ಈ ಒಂದು ಧರ್ಮ ಸಂಘರ್ಷದಲ್ಲಿ ಹಾಗೂ ರಾಜಕೀಯ ತಿಕ್ಕಾಟದಲ್ಲಿ ಬೆಳೆದಂಥ ಹಾಗೂ ಅಲ್ಲಿ ಆ ಒಂದು ವಾತಾವರಣದಲ್ಲಿ ಬಹಳಷ್ಟು ಬರೆದಂಥ ವ್ಯಕ್ತಿಯಾಗಿರುವಂಥವ್ರು ಯಾರಪ್ಪ ಅಂತಂದರೆ ಮಿಲ್ಟನ್. ಓಕೆ, ಹಿ ಈಸ್ ಬೆಸ್ಟ್ ನೋನ್ ಈಸ್ ಫಾರ್ ಹೀಸ್ ಎಪಿಕ್ ಪೋಯಮ್ಸ್ ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಪ್ಯಾರಡೈಸ್ ರೀಗೈನ್ಡ್. ಇವರು ಬರೆದಂಥ ಎರಡು ಬಹಳ ಪ್ರಮುಖ ವರ್ಕ್ಸ್ ಯಾವಪ್ಪ ಅಂತಂದರೆ ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಪ್ಯಾರಡೈಸ್ ರೀಗೈನ್ಡ್, ರಿಟನ್ ಇನ್ ಬ್ಲ್ಯಾಂಕ್ ವರ್ಸ್. ಇದನ್ನು ಇವರು ತುಂಬ ಸರಳ ರಗಳೆಯಲ್ಲಿ ಬರೆದಂಥ ಎರಡು ಪ್ರಮುಖ ಕೃತಿಗಳು. ಈಸ್ ಪೋಯಟ್ರಿ ಆ್ಯಂಡ್ ಪ್ರೋಸ್ ರಿಫ್ಲೆಕ್ಟ್ ಡೀಪ್ ಪರ್ಸನಲ್ ಕನ್ವಿಕ್ಷನ್ಸ್, ಅ ಪ್ಯಾಷನ್ ಫಾರ್ ಫ್ರೀಡಮ್ ಆ್ಯಂಡ್ ಸೆಲ್ಫ್ ಡಿಟರ್ಮಿನೇಷನ್. ಓಕೆ, ಸೊ ಇವರು ಬರೆದಂಥ ಕವಿತೆಗಳು ಹೆಂಗಿದ್ದಪ್ಪ ಅಂತಂದ್ರೆ ಭಾಳ ರೆವಲ್ಯೂಷನರಿ ಕವನಗಳು ಹಾಗೂ ಅವರ ರೈಟಿಂಗ್ಸ್ ಭಾಳ ರೆವಲ್ಯೂಷನರಿ ಆಗಿತ್ತು. ಹೆಂಗಪ್ಪ ಅಂತಂದ್ರೆ ಅದರಲ್ಲಿ ಏನಿತ್ತು ಅಂತಂದ್ರೆ ಅದರಲ್ಲಿ ಅವರ ಒಂದು ಕನ್ವಿಕ್ಷನ್ ಇತ್ತು. ಓಕೆ, ಅವರ ಒಂದು ನಂಬಿಕೆ ಹಾಗೂ ಆಮೇಲೆ ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಇರುವಂಥ ಅವರ ಒಂದು ಪ್ಯಾಷನ್, ಆಮೇಲೆ ಅವರ ಒಂದು ಸ್ವಸಂಕಲ್ಪ, ಓಕೆ, ಒಂದು ಆತ್ಮಸಂಕಲ್ಪ ಅದರಲ್ಲಿ ಭಾಳಷ್ಟು ಎದ್ದು ಕಾಣ್ತಾ ಇತ್ತು. ಈ ಹ್ಯಾಸ್ ಮಾಸ್ಟ್ರಿ ಓವರ್ ರೈಟಿಂಗ್ ಇನ್ ಇಂಗ್ಲೀಷ್. ಓಕೆ, ಈ ಹ್ಯಾಡ್ ಮಾಸ್ಟ್ರಿ ಓವರ್ ರೈಟಿಂಗ್ ಇನ್ ಇಂಗ್ಲೀಷ್ ಭಾಷೆ ಮೇಲೆ ಪ್ರಭುತ್ವ ಇತ್ತು, ಲ್ಯಾಟಿನ್ ಭಾಷೆ ಮೇಲೆ ಪ್ರಭುತ್ವ ಇತ್ತು, ಗ್ರೀಕ್, ಹೆಬ್ರೂ, ಫ್ರೆಂಚ್, ಸ್ಪ್ಯಾನಿಷ್ ಆ್ಯಂಡ್ ಇಟಾಲಿಯನ್ ಇವೆಲ್ಲ ಭಾಷೆಗಳ ಮೇಲೆ ಅವರಿಗೆ ಭಾಳಷ್ಟು ಪ್ರತಿಭೆ ಇತ್ತು. ಈ ಫಾಟ್ ಫಾರ್ ಫ್ರೀಡಮ್ ಆಫ್ ಪ್ರೆಸ್ ಆ್ಯಂಡ್ ಫಾರ್ ಫ್ರೀ ಸ್ಪೀಚ್. ಓಕೆ, ಇವರು ಒಂದು ಪ್ರೆಸ್ಸಿನ ಸ್ವಾತಂತ್ರ್ಯಕ್ಕಾಗಿ, ಒಂದು ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಫ್ರೀ ಸ್ಪೀಚನ್ನು ಅಡ್ವೊಕೇಟ್ ಆಗಿದ್ದರು. ಹಿ ವಾಸ್ ಅ ಸ್ಟ್ರಾಂಗ್ ಪ್ಯೂರಿಟನ್ ಹೂ ಬಿಲೀವ್ಡ್ ಇನ್ ದ ಅಥಾರಿಟಿ ಆಫ್ ದ ಬೈಬಲ್ ಆ್ಯಂಡ್ ಅಪೋಸ್ಡ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದ ಚರ್ಚ್ ಆಫ್ ಇಂಗ್ಲೆಂಡ್ ಆ್ಯಂಡ್ ದ ಮಾನರ್ಕಿ ವಿತ್ ವಿಚ್ ಇಟ್ ವಾಸ್ ಕನೆಕ್ಟೆಡ್. ಇವರೊಬ್ಬ ಪ್ಯೂರಿಟನ್ ಆಗಿದ್ರು. ಇಂಗ್ಲೆಂಡಲ್ಲಿ ಬರುವಂಥ ಒಬ್ಬ ಪ್ಯೂರಿಟನ್ ಮತಕ್ಕೆ ಸೇರಿದಂಥವರು ಹಾಗೂ ಅದರ ಪ್ಯೂರಿಟನ್ಗಳ ಬಗ್ಗೆ ಅಥವಾ ಪ್ಯೂರಿಟನ್ ವಾದದ ಬಗ್ಗೆ ಅವರಿಗೆ ಭಾಳಷ್ಟು ನಂಬಿಕೆ ಇತ್ತು. ಆಮೇಲೆ ಹಿ ಆಲ್ವೇಸ್ ಬಿಲೀವ್ಡ್ ಇನ್ ದಿ ಅಥಾರಿಟಿ ಆಫ್ ದಿ ಬೈಬಲ್, ಅಂದರೆ ಬೈಬಲ್ ಸುಪ್ರೀಮ್ ಅನ್ನೋ ಇವರ ಒಂದು ಅಚಲವಾದ ಒಂದು ಬಲವಾದ ನಂಬಿಕೆ. ಯಾವುದೇ ರೀತಿಯಿಂದ ಅರಸೊತ್ತಿಗೆ ಇವರು ಆ ಒಂದು ಪ್ಲೇಸನ್ನು ಇವರು ಕೊಡ್ತಾ ಇರಲಿಲ್ಲ. ಓಕೆ, ಸೊ ನಾವು let us see what his poem is about, what this poem is about. On his blindness is a famous autobiographical sonnet. ಸೊ ಆನ್ his blindness ಅನ್ನೋದು ಎಂಥ ಸುನೀತಪ್ಪ ಅಂತಂದರೆ ಇದು ಇವರ ಆಟೋಬಯೋಗ್ರಫಿಕಲ್ ಸಾನೆಟ್. ಇವರ ಜೀವನ ಚರಿತ್ರೆಯನ್ನು ಹೇಳುವಂಥ ಇವ್ರ ಜೀವನದಲ್ಲಿ ಬರುವಂಥ ಒಂದು ಪ್ರಮುಖ ಘಟ್ಟ ಅಥವಾ ಇವರೊಂದು ಜೀವನ ಚರಿತ್ರೆಯನ್ನು ಹೇಳುವಂಥ ಇದು ಸುನೀತವಾಗಿರ್ತದೆ. ದೆನ್ ಇಟ್ ಡೀಲ್ಸ್ ವಿತ್ ಸ್ಪಿರಿಚುವಲ್ ಆರ್ ಫಿಸಿಕಲ್ ಪೇನ್ ಆಫ್ ದ ರೈಟರ್ ವೈಲ್ ಹಿ ಲೂಸಸ್ ಹಿಸ್ ಐಸೈಟ್ ಅಟ್ ದಿ ಏಜ್ ಆಫ್ 44. ಈ ಕವನದಲ್ಲಿ ಏನದಪ್ಪ ಅಂದ್ರೆ ಮುಖ್ಯವಾಗಿ ಈ ಒಬ್ಬ ರೈಟರ್, ಅಂದರೆ ಇಲ್ಲಿ ಮಿಲ್ಟನ್ ಅವರೇ ತಮ್ಮ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿರುವಾಗ ತಮ್ಮ 44ನೇ ವಯಸ್ಸಿನಲ್ಲಿ ತಮ್ಮ ಐಸೈಟನ್ನು, ಓಕೆ, ತಮ್ಮ ದೃಷ್ಟಿಯನ್ನು ಕಳೆದುಕೊಂಡಾಗ ಅವರಿಗಿದ್ದಂಥ ನೋವನ್ನು ಹೇಳುವಂಥ ಅಥವಾ ಈ ನೋವನ್ನು ಅವರು ಪ್ರಸಾರ ಮಾಡುವಂಥ ನೋವಿನ ಬಗ್ಗೆ ಬರೆದಂಥ ಈ ಒಂದು ಕವಿತೆ. ಇಟ್ ಈಸ್ ಎ ಪೋಯಮ್ ಇನ್ ವಿಚ್ ಮಿಲ್ಟನ್ ರಿಫ್ಲೆಕ್ಟ್ಸ್ ಆನ್ ಹಿಸ್ ಫೇತ್ ಆಸ್ ಹಿ ಈಸ್
ಆ್ಯಸ್ ಈಸ್ ಟರ್ನಿಂಗ್ ಬ್ಲೈಂಡ್. ಇಲ್ಲಿ ಏನಾಗ್ತದಪ್ಪ ಅಂದರೆ ಇವರು ಒಬ್ಬ ಧಾರ್ಮಿಕ ಕವಿ ಆಗಿರೋದ್ರಿಂದ ಇವರಿಗೆ ನಾನು ಇಷ್ಟೊಂದು ದೇವರ ಮೇಲೆ ನಂಬಿಕೆ ಇದ್ದವನು, ಇಷ್ಟೊಂದು ದೇವರ ಒಂದು ಆರಾಧಕನಾಗಿದ್ದರೂ ಕೂಡ ನನಗೆ ಈ ರೀತಿ ನನ್ನ ದೃಷ್ಟಿ ಹೋಗಲು ಏನು ಕಾರಣ ಇರ್ಬೋದು ಅನ್ನೋದನ್ನು ಇವರು ರಿಫ್ಲೆಕ್ಟ್ ಮಾಡ್ಕೊತಾರೆ. ಇವರು ಆ್ಯಕ್ಚುಲಿ ಈಸ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಥಿಂಗ್. ಓಕೆ, ಏನು ರಾಂಗ್ ಆಯಿತು, ವಾಟ್ ಆ್ಯಕ್ಚುಲಿ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ ಆಫ್ ಮೀ ಅಂತ ಇವರದೊಂದು ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿ ಇವರು ಈಸ್ ಜಸ್ಟ್ ಥಿಂಕಿಂಗ್. ನೆಕ್ಸ್ಟ್, ದ ಪೋಯಮ್ ಸೆಂಟರ್ಸ್ ಆನ್ ಮಿಲ್ಟನ್ಸ್ ಫೇತ್ ಇನ್ ಗಾಡ್. ಓಕೆ, ಈ ಪೋಯಮು ಮುಖ್ಯವಾಗಿ ಏನು ಹೇಳ್ತದಪ್ಪ ಅಂತಂದ್ರೆ ಇಲ್ಲಿ ಮಿಲ್ಟನ್ಗೆ ದೇವರ ಮೇಲೆ ಇರುವಂಥ ಒಂದು ನಂಬಿಕೆಯನ್ನು ತೋರಿಸ್ಕೊಡ್ತದೆ. ಇಲ್ಲಿ ಯೂಸಸ್ ಫಿಗರೇಟಿವ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಹಿಸ್ ಫಿಯರ್, ಫ್ರಸ್ಟ್ರೇಷನ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಓಕೆ, ಇವರು ತಮ್ಮಲ್ಲಿ ಇದ್ದಂಥ ಆ ಒಂದು ಹೆದರಿಕೆ, ಆ ಒಂದು ಹತಾಶೆ ಮತ್ತು ಹತಾಶೆ ಹಾಗೂ ಅವರಲ್ಲಿದ್ದಂಥ ಒಂದು ಕೆಲವು ಈ ನೋವುಗಳನ್ನು ಅವರು ಏನಪ್ಪ ಅಂತಂದರೆ ತಮ್ಮ ಈ ಭಾಷಾ ಶೈಲಿಯ ಮುಖಾಂತರ ಈ ಒಂದು ಕವನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ದೆನ್ ದ ಪೋಯಮ್ ಈಸ್ ರಿಟನ್ ಇನ್ ದ ಫಸ್ಟ್ ಪರ್ಸನ್ ನ್ಯಾರೇಷನ್ ವಿತ್ ದ ಪೋಯಟ್ ಲ್ಯಾಮೆಂಟ್ಸ್ ಅಬೌಟ್ ಹಿಸ್ ಲಾಸ್ ಆಫ್ ಸೈಟ್. ಅಂದರೆ ಇವರು ತಮ್ಮ ದೃಷ್ಟಿಹೀನತೆ ಬಗ್ಗೆ ಇವರು ಇಲ್ಲಿ ಕವನದಲ್ಲಿ ಮಾತಾಡ್ತಾರೆ. ದ ಟೋನ್ ಆಫ್ ದ ಸ್ಪೀಕರ್ ಇನ್ ದ ಬಿಗಿನಿಂಗ್ ಇಸ್ ಬಿಟರ್ ಬಟ್ ಬಿಕಮ್ಸ್ ಮೈಲ್ಡ್ ಎಟ್ ದಿ ಎಂಡ್ ಆಫ್ ದ ಪೋಯಮ್. ಫಸ್ಟಿಗೆ ಈ ಪೋಯಮ್ನ ಶುರು ಆದಮೇಲೆ ಮೊದಲಿಗೆ ಈ ಕವನದಲ್ಲಿ ಭಾಳ ಸಿಟ್ಟಿನಿಂದನೇ ಮಾತಾಡಿದಾರೇನಪ್ಪ ಅನ್ನೋ ರೀತಿಯಲ್ಲಿ ಈ ಕವಿತೆ ಇದ್ದರೂ ಕೂಡ ಬರ್ತಾ ಇದು ಭಾಳ ತಿಳಿ ಆಗ್ತದೆ, ಇವರ ಸಿಟ್ಟು ತಿಳಿ ಆಗ್ತದೆ. ದ ಪೋಯಮ್ ಡಿಸ್ಕ್ರೈಬ್ಸ್ ಮಿಲ್ಟನ್ಸ್ ಫಿಲಾಸಫಿ ಆಫ್ ಲೈಫ್. ಇಟ್ ಟೆಲ್ಸ್ ಅಸ್ ಅಬೌಟ್ ಅ ಮ್ಯಾನ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಗಿವನ್ ಹಿಮ್ಸೆಲ್ಫ್ ಟು ಗಾಡ್. ಹಿಯರ್ ಇಸ್ ಅ ಮ್ಯಾನ್ ಹೂಸ್ ಫೇತ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಫರ್ಮ್. ಅಂದ್ರೆ ಮಿಲ್ಟನ್ ಅವರ ಒಂದು ಜೀವನದ ಬಗ್ಗೆ ಇರುವಂಥ ಅವರ ಒಂದು ಪರಿಕಲ್ಪನೆ ಹಾಗೂ ಅವರ ಒಂದು ತತ್ವ, ಅವರ ಜೀವನದ ತತ್ವವನ್ನು ತೋರಿಸುವಂಥ ಇದೊಂದು ಕವನ. ಇಟ್ ಟೆಲ್ಸ್ ಅಸ್ ಅಬೌಟ್ ಅ ಮ್ಯಾನ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಗಿವನ್ ಹಿಮ್ಸೆಲ್ಫ್ ಟು ಗಾಡ್. ಅಂದರೆ ದೇವರಿಗೆ ಆತ್ಮಸಮರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿಯ ಒಂದು ಕವನ ಇದು. ಹಿಯರ್ ಈಸ್ ಅ ಮ್ಯಾನ್ ಹೂಸ್ ಫೇತ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಫರ್ಮ್. ದೆನ್ ಅ ಮ್ಯಾನ್ ಹೂ ಸಫರ್ಸ್ ಇಸ್ ಲಾಸ್ ಆಫ್ ಐಸೈಟ್ ವಿತ್ ಅಟ್ಮೋಸ್ಟ್ ಪೇಷನ್ಸ್ ಆ್ಯಂಡ್ ಕರೇಜ್ ಆ್ಯಂಡ್ ಫರ್ಮ್ಲಿ ಬಿಲೀವ್ಸ್ ಇನ್ ದ ವಿಲ್ ಆಫ್ ಗಾಡ್ ಆ್ಯಸ್ ಡಿಪಿಕ್ಟೆಡ್ ಇನ್ ದಿ ಪೋಯಮ್. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಈ ಕವನದಲ್ಲಿ ಏನಪ್ಪ ಅಂತಂದರೆ ಒಬ್ಬ ಮನುಷ್ಯ ಎಷ್ಟು ಅಚಲವಾಗಿ, ಎಷ್ಟೊಂದು ದೇವರಲ್ಲಿ ನಂಬಿಕೆ ಇದ್ದವನಾಗಿದ್ದಾನೆ. ಓಕೆ, ದೃಷ್ಟಿಯನ್ನು ಕಳೆದರೂ ಕೂಡ ಭಗವಂತನಲ್ಲಿ ಇವನಿಗೆ ಭಾಳಷ್ಟು ನಂಬಿಕೆ ಇದೆ, ಅಚಲವಾದ ನಂಬಿಕೆ ಇದೆ, ಹಾಗೂ ಆ ನಂಬಿಕೆಯಿಂದಲೇ ಇವನು ಮುನ್ನುಗ್ಗುತ್ತಿದ್ದಾನೆ. ಆ ಒಂದು ತನ್ನ ಒಂದು ದೃಷ್ಟಿಹೀನತೆಯನ್ನು ಭಾಳ ಬಲವಾಗಿ ಎದುರಿಸ್ತಾ ಇದ್ದಾನೆ ಅಂಥೇಳಿ ಈ ಕವನದಲ್ಲಿ ನಾವು ಕಾಣ್ಬೋದು. ಸೊ ವಾಟ್ ಆ್ಯಕ್ಚುಲಿ ಇಸ್ ದ ಪೋಯಮ್? ಲೆಟ್ ಅಸ್ ಗೋ ಟು ದ ಪೋಯಮ್. ಸೊ ಆನ್ ಹೀಸ್ ಬ್ಲೈಂಡ್ನೆಸ್. ಓಕೆ, ಆನ್ ಹೀಸ್ ಬ್ಲೈಂಡ್ನೆಸ್ ಅಂದರೆ ದೃಷ್ಟಿಹೀನತೆ. ಓಕೆ, ಸೊ the poem reads thus: When I consider how my life is spent, here half my days in this dark world and wide, and that one talent which is death to hide, lodged with me useless, though my soul more bent to serve there with my Maker, and present my true account, lest he returning chide. Doth God exact day labor light denied? I fondly ask, but patience to prevent that murmur soon replies, God doth not need either man's work or his own gifts, who best bear his mild yoke, they serve him best. His state is kingly, thousands at his bidding speed, and post over land and ocean without rest. They also serve who only stand and wait. ಸೊ ಇಲ್ಲಿ ನೀವು ನೋಡ್ಬೋದು ಇದೊಂದು ಸುನೀತ. ಓಕೆ, ಇಟ್ಸ್ ಎ ಸಾನೆಟ್. ಇಟ್ ಇಸ್ ಅ ಪೋಯಮ್ ಆಫ್ 14 ಲೈನ್ಸ್. 14 ಸಾಲುಗಳ ಒಂದು ಕವಿತೆ. ಇಲ್ಲಿ ನೀವು ನೋಡ್ಬೋದು ಪೋಯಮನ್ನು ಹೇಗೆ ಡಿವೈಡ್ ಮಾಡ್ತಾರೆ ಇವರು. ಫಸ್ಟಿಗೆ 4 ಸಾಲುಗಳು, ಆಮೇಲೆ ಸೆಕೆಂಡ್ ಸ್ಟ್ಯಾನ್ಜಾದಲ್ಲಿ 4 ಸಾಲುಗಳು, ಆ್ಯಂಡ್ ದೆನ್ 3 ಸಾಲುಗಳು ಹಾಗೂ ಮತ್ತೆ 3 ಸಾಲುಗಳು. ಈ ರೀತಿಯಲ್ಲಿ ಇವರು ಈ ಒಂದು ಕವನವನ್ನು ಬರೆದಾರೆ. ದಿಸ್ ಇಸ್ ನೋನ್ ಆಸ್ ಪೆಟ್ರಾರ್ಕನ್ ಸಾನೆಟ್. ಓಕೆ, ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಂದರೆ ಮಿಲ್ಟನ್ ತನ್ನ ದೃಷ್ಟಿಯನ್ನು ಕಳೆದುಕೊಂಡಾಗ ದೇವರನ್ನು ನಾನು ಆರಾಧಿಸುವುದು ಹೇಗೆ, ದೇವರನ್ನು ಉದ್ದೇಶಿಸಿ ನಾನು ಬರೆಯುವುದು ಹೇಗೆ, ಓಕೆ, ನನ್ನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದ್ದರೂ ಕೂಡ ನಾನು ದೃಷ್ಟಿಯನ್ನೇ ಕಳೆದುಕೊಂಡ ಈ ದೇವರಿಗೆ ನಾನು ಸ್ತುತಿ ಮಾಡೋದು ಹೇಗೆ, ಓಕೆ, ನಾನು ಹೇಗೆ ನನ್ನ ಜೀವನವನ್ನು ಈ ಒಂದು ದೇವರ ಸ್ತುತಿ ಮಾಡಲಾರದೆ ಅಥವಾ ಈ ದೃಷ್ಟಿಯನ್ನು ಕಳೆದುಕೊಂಡು ಸಾಗಿಸಬೇಕು. ನನ್ನ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ನಾನಿದ್ದಾಗ ನನ್ನ ದೃಷ್ಟಿ ಹೋಯಿತು. ನಾನು ಹೇಗೆ ಮುಂದೆ ನಾನು ಕಾಲ ಕಳಿಬೇಕು ಅಥವಾ ಜೀವನವನ್ನು ಹೇಗೆ ಕಳಿಬೇಕು, ಆಮೇಲೆ ಯಾವ ರೀತಿಯಲ್ಲಿ ನಾನು ಈ ನನ್ನ ದೇವರನ್ನು ಅಥವಾ ಈ ಭಗವಂತನನ್ನು ನಾನು ಸ್ತುತಿ ಮಾಡೋದಕ್ಕೆ ಅಥವಾ ಸೇವೆ ಮಾಡೋದಕ್ಕೆ ಸಾಧ್ಯ. ನಾಳೆ ನಾನು
ಹೋದ ಮೇಲೆ ಅಥವಾ ನಾನು ತೀರಿ ಹೋದ್ಮೇಲೆ ನನ್ನನ್ನು ದೇವರು ಪ್ರಶ್ನೆ ಮಾಡಿದಾಗ, ಏನಪ್ಪ ಇಷ್ಟು ಟ್ಯಾಲೆಂಟ್ ನಿನ್ನ ಹತ್ರ ಕೊಟ್ಟರು, ನಿನಗೆ ಈ ಕವನ ಬರೆಯುವಂಥದ್ದು ಅಥವಾ ನಿನಗೆ ಇದ್ದಂಥ ಬುದ್ಧಿಮತ್ತೆ ಅನ್ನೋ ಒಂದು ಟ್ಯಾಲೆಂಟಾಗಿ ನನಗೆ ಕೊಟ್ಟರೆ ನೀನು ನನಗೋಸ್ಕರ ಏನು ಮಾಡಿದೆ ಅಂತ ಕೇಳ್ಬೋದಲ್ಲ. ಅದಕ್ಕೆ ನಾನು ಏನು ಮಾಡ್ಬೋದು? ದೇವರು ಅಷ್ಟು ಕ್ರೂರಿಯಾಗಿರೋಕ್ಕೆ ಸಾಧ್ಯನೋ? ನನ್ನ ದೃಷ್ಟಿಯನ್ನು ಕಸ್ಕೊಂಡು ಕೊನೆಗೂ ನನ್ನ ದೃಷ್ಟಿಯನ್ನು ತೆಗೆದುಕೊಂಡು ನನಗೋಸ್ಕರ ನೀನು ಏನು ಮಾಡಿದೆ ಅಂತ ಕೇಳುವಷ್ಟು ಕ್ರೂರನದನೇನಪ್ಪ ದೇವರು ಅಂತ ವಿಚಾರ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಅವನಲ್ಲಿದ್ದಂಥ ಆ ಕವಿಯಲ್ಲಿ ಇದ್ದಂಥ ತಾಳ್ಮೆ ಅನ್ನೋದಕ್ಕೆ ನಮ್ಮೆಲ್ಲರಲ್ಲೂ ಒಂದು ತಾಳ್ಮೆ ಅನ್ನೋದೊಂದು ಭಾವನೆ ಇರ್ತದೆ. ಆ ತಾಳ್ಮೆ ಏನು ಮಾಡ್ತದಪ್ಪ ಅಂತಂದ್ರೆ ಒಂದು ರೂಪ ಪಡೆದು ಕವಿಗೆ ಏನು ಹೇಳ್ತದಪ್ಪ ಅಂತಂದ್ರೆ ಇಲ್ಲ, ದೇವರಿಗೆ ನಿಜವಾಗಲೂ ನಮ್ಮಿಂದ ಏನೂ ಬೇಕಾಗಿಲ್ಲ. ದೇವರು ಕೊಟ್ಟಿದ್ದಂಥ ಒಂದು ಕೆಲಸವನ್ನು ನಾವು ಮಾಡ್ತಾ, ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ, ಅದು ನಮ್ಮ ಜವಾಬ್ದಾರಿಯನ್ನು ವಹಿಸುತ್ತಾ, ಅಥವಾ ದೇವರ ಒಂದು ನಮಗೆ ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತಾನೆ ಅದನ್ನು ನಾವು ಆ ಸ್ಥಿತಿಯಲ್ಲಿ ನಾವಿದ್ದು ಶಾಂತವಾಗಿ ಪ್ರಸನ್ನಚಿತ್ತರಾಗಿ ದೇವರನ್ನು ನಾವು ಆರಾಧನೆ ಮಾಡಿ, ಅಥವಾ ದೇವರಿಗೆ ನಾವು ನಮ್ಮ ಆತ್ಮಸಮರ್ಪಣೆ ಮಾಡಿ ನಾವು ಸುಮ್ಮನೆ ಇದ್ದರೆ ಸಾಕು, ನಾವು ದೇವರ ಸೇವೆ ಮಾಡಿದ ಹಾಗೆಯೇ ಅಂಥೇಳಿ ಆ ಒಂದು ಪೇಷನ್ಸ್ ಅಂತ ತಾಳ್ಮೆ ಒಂದು ಮೂರ್ತ ರೂಪದಲ್ಲಿ ಬಂದು ಈ ಕವಿಗೆ ತಿಳಿಸ್ತದೆ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಕವಿನೇ ಆ ರೀತಿ ಫಸ್ಟಿಗೆ ಸಿಟ್ಟಿನಿಂದ ಈ ಕವನಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಬರ್ತಾ ತಾಳ್ಮೆಯ ಅರಿವು ಅವರಿಗಾಗಿ ಒಂದು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ವಿಚಾರ ಶೈಲಿಯನ್ನು ಚೇಂಜ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ನಾವು ಲೆಟ್ ಅಸ್ ಗೋ ಇನ್ ಡೀಟೇಲ್. He says, when I consider how my light is spent, ere half my days in this dark world and wide, and that one talent which is death to hide, lodged with me useless, though my soul more bent to serve there with my Maker, and present my true account, lest he returning child, doth God exact day labor light denied. Note, I fondly ask, okay, what is the situation here? The situation is that the poet is thinking about himself. That the poet is thinking about he is losing eyesight. ತನ್ನ ದೃಷ್ಟಿಯನ್ನು ಕಳೆದುಕೊಂಥದ್ದು, ತನ್ನ ದೃಷ್ಟಿಹೀನತೆಯ ಬಗ್ಗೆ ವಿಚಾರ ಮಾಡ್ತಾರೆ. ಏನಂತನಪ್ಪ ಅಂತಂದ್ರೆ ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್. ವೆನ್ ಮೈ ಲೈಟ್ ಈಸ್ ಸ್ಪೆಂಟ್ ಅಂದರೆ ನನ್ನ ದೃಷ್ಟಿ, ಇಲ್ಲಿ ಬೆಳಕು ಏನು? ಇವರ ದೃಷ್ಟಿ. ನಾನು ಈ ಒಂದು ಸ್ಥಿತಿಯನ್ನು ಪರಿಗಣಿಸಿದಾಗ, ನನ್ನ ದೃಷ್ಟಿಹೀನತೆಯ ಸ್ಥಿತಿಯನ್ನು ನಾನು ಪರಿಗಣಿಸಿದಾಗ, ಅಥವಾ ನನ್ನಲ್ಲಿದ್ದಂಥ ನನ್ನ ಕಣ್ಣಿನ ಬೆಳಕು ಹೋದಂಥ ಸ್ಥಿತಿಯನ್ನು ನಾನು ಪರಿಗಣಿಸಿದಾಗ, ಓಕೆ, ನನ್ನ ಜೀವನದ ಈ ಒಂದು ಹಂತಕ್ಕೆ ಬಂದು ಈ ಒಂದು ಜೀವನ ಮುಗಿಯೋದ್ರೊಳಗೇ ಈ ಒಂದು ಸ್ಥಿತಿಗೆ ನಾನು ಬಂದಿದ್ದಂಥ ಒಂದು ವಿಷಯವನ್ನು ನಾನು ಪರಿಗಣಿಸಿದಾಗ ನನಗೇನು ಅನಿಸ್ತದಪ್ಪ ಅಂತಂದ್ರೆ, ದೇವರು ನನಗೆ ಇಷ್ಟೊಂದು ಟ್ಯಾಲೆಂಟ್ ಕೊಟ್ಟ, ನನ್ನಲ್ಲಿ ಇಷ್ಟೊಂದು ಬುದ್ಧಿಮತ್ತೆ ಕೊಟ್ಟ, ಈ ಒಂದು ಕೌಶಲ್ಯಗಳನ್ನು ಕೊಟ್ಟ. ಆ ಕೌಶಲ್ಯಗಳು ಕೊಟ್ಟರೂ ಕೂಡ, ನನ್ನಲ್ಲಿ ಆ ಕೌಶಲ್ಯಗಳು ಇದ್ದರೂ ಕೂಡ ನಾನು ದೇವರಿಗೋಸ್ಕರ ಏನೂ ಮಾಡೋಕ್ಕಾಗ್ತಿಲ್ಲ. ದೋ ಮೈ ಸೋಲ್ ಮೋರ್ ಬೆಂಟ್ ಅಂದರೆ ನಾನು ಭಾಳಷ್ಟು ದೇವರನ್ನು ಸ್ತುತಿ ಮಾಡೋದಕ್ಕೋಸ್ಕರ, ದೇವರ ಸೇವೆ ಮಾಡೋದಕ್ಕೋಸ್ಕರ ನನಗೆ ಭಾಳಷ್ಟು ಬಲವಾದ ಇಚ್ಛೆ ಇದ್ದರೂ ಕೂಡ ನನಗೇನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನಂತಾರೆ ಅವರು, ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, ಓಕೆ, ಇಯರ್ ಹಾಫ್ ಮೈ ಡೇಸ್, ಇಯರ್ ಅಂದರೆ ಬಿಫೋರ್, ಇಯರ್ ಹಾಫ್ ಮೈ ಡೇಸ್ ಅಂದರೆ ನನ್ನ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ನಾನಿರುವಾಗ, ಇನ್ನೂ ನನ್ನ ಜೀವನದಲ್ಲಿ ಇನ್ನೂ ಭಾಳಷ್ಟು ದಿವಸ ನಾನು ಬದುಕಬೇಕು, ಹಾಗೆ ಏನಾದರೂ ಮಾಡಬೇಕು ಅನ್ನೋಕ್ಕಿಂತ ಮುಂಚೆನೇ, ಓಕೆ, ನನ್ನ ಈ ದೃಷ್ಟಿಯನ್ನು ನಾನು ಕಳೆದುಕೊಂಡಾಗ, ಓಕೆ, ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್ ಅಂದರೆ ಈ ಕತ್ತಲೆಯ ಲೋಕದಲ್ಲಿ ನಾನಿದ್ದಾಗ, ಒಂದು ವಿಶಾಲವಾದಂಥ ಒಂದು ಕತ್ತಲೆಯ ಲೋಕದಲ್ಲಿ ನಾನಿದ್ದಾಗ, ಅದರ ಜೊತೆ ನನ್ನಲ್ಲಿ ಆ ಟ್ಯಾಲೆಂಟ್ ಇದ್ದರೂ ಕೂಡ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನನಗೆ ಭಾಳ ದುಃಖ ಇದೆ ಅಂತಾರೆ. ಓಕೆ, ಏನು ಹೇಳ್ತಾರೆ, ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, ಇಯರ್ ಹಾಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್, ಆ್ಯಂಡ್ ದಟ್ ಒನ್ ಟ್ಯಾಲೆಂಟ್ ವಿಚ್ ಈಸ್ ಡೆತ್ ಟು ಹೈಡ್ ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್. ಏನಂತಾರಪ್ಪ ಅಂತಂದ್ರೆ, ಹಿ ಈಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಸಮಥಿಂಗ್ ವರ್ತ್ ವೈಲ್ ಯೂಸಿಂಗ್ ದ್ಯಾಟ್ ಟ್ಯಾಲೆಂಟ್. ಅಂದರೆ ನನ್ನಲ್ಲಿ ಟ್ಯಾಲೆಂಟ್ ಅದ, ಕವನವನ್ನು ಬರೆಯುವಂಥ ಒಂದು ಟ್ಯಾಲೆಂಟ್ ಅದ, ಏನಾದರೂ ಸಾಹಿತ್ಯದ ಕೃಷಿ ಮಾಡುವಂಥ ಟ್ಯಾಲೆಂಟ್ ಅನ್ನಲ್ಲದ, ನಾನು ಭಾಳಷ್ಟು ಓದಿದಂಥ ವ್ಯಕ್ತಿ, ಈ ಬುದ್ಧಿಮತ್ತೆ ಇದ್ದರೂ ಕೂಡ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹೀಗಿದ್ದಾಗ ನಾನು ಸಾಯೋದೇ ವಾಸಿಯಲ್ಲ, ವಿಚ್ ಈಸ್ ಡೆತ್ ಟು ಹೈಡ್ ಅಂದರೆ ಇಲ್ಲಿ ಸಾವು. ಹೀಗಿದ್ದಾಗ ನಾನು ಸಾಯೋದೇ ವಾಸಿಯಲ್ಲ. ಓಕೆ, ಬಿಕಾಸ್ ದಿಸ್ ಟ್ಯಾಲೆಂಟ್ ಈಸ್ ಲಾಡ್ಜಿಂಗ್, ಓಕೆ, ಇಟ್ ಈಸ್ ಲಾಡ್ಜ್ಡ್ ವಿತ್ ಮೀ ಅಂದರೆ ಅದು ನನ್ನಲ್ಲಿ ನನ್ನಲ್ಲಿ
ಆ ಟ್ಯಾಲೆಂಟ್ ಅದ ಇದ್ದರೂ ಕೂಡ ಅದನ್ನು ನಾನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ದೋ ಮೈ ಸೋಲ್ ಮೋರ್ ಬೆಂಟ್ ಅಂದರೆ ನನಗೆ ಇಚ್ಛೆ ಇದ್ದರೂ ಕೂಡ, ದೋ ಮೈ ಸೋಲ್ ಮೋರ್ ಬೆಂಟ್ ಟು ಸರ್ವ್ ದೇರ್ ವಿತ್ ಮೈ ಮೇಕರ್. ಮೇಕರ್ ಅಂದರೆ ಅಲ್ಲಿ ಸೃಷ್ಟಿಕರ್ತ. ಟು ಮೇಕ್ ಅಂದರೆ ಸೃಷ್ಟಿ ಮಾಡೋದು, ಮೇಕರ್ ಅಂದರೆ ಸೃಷ್ಟಿಕರ್ತ. ನನ್ನ ಸೃಷ್ಟಿಕರ್ತನ ಒಂದು ಆರಾಧನೆಗೆ ಅಥವಾ ಅವನ ಸ್ತುತಿಗೆ ಇದನ್ನು ಯೂಸ್ ಮಾಡಲಾರ್ದಂಗೆ ಆಯ್ತಲ್ಲಪ್ಪ ನನ್ನ ಟ್ಯಾಲೆಂಟನ್ನು, ನಾನು ಸತ್ತು ಹೋದರೆ ಭಾಳ ವಾಸಿ ಇತ್ತೇನೋ ಅಂಥೇಳಿ ಇಲ್ಲಿ ಕವಿ ಕೊರಗ್ತಾ ಇದ್ದಾನೆ. ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್ ಅಂದರೆ ಈ ಒಂದು ಕವನನ್ನು ಈ ಒಂದು ಜ್ಞಾನವನ್ನು, ಈ ಒಂದು ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನನ್ನ ಜೀವನದ ಒಂದು ಅಕೌಂಟನ್ನು, ಅಂದರೆ ನನ್ನ ಜೀವನದ ಒಂದು ಡೀಟೇಲ್ಡ್ ಅಕೌಂಟನ್ನು ನನ್ನ ಜೀವನದ ವಾಸ್ತವಿಕತೆಯನ್ನು ಹಾಗೂ ನನ್ನ ಇರುವಿಕೆಯ ಬಗ್ಗೆ ನಾನು ತಿಳಿಸ್ಬೇಕು. ಈ ಒಂದು ನನ್ನ ಜೀವನ ಶೈಲಿ ಅಥವಾ ಈ ಒಂದು ನನ್ನ ಸ್ಥಿತಿಯ ಬಗ್ಗೆ ದೇವರಿಗೆ ನಾನು ತಿಳಿಸ್ಬೇಕಂದ್ರೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದೀಗ ಅಂಥೇಳಿ, ನಾನು ಸತ್ತು ಹೋಗಿದ್ರೆ ಭಾಳ ವಾಸಿ ಇರ್ತೇನೋ ಅನ್ನೋದೊಂದು ಸ್ಥಿತಿಯಲ್ಲಿದ್ದಾಗ ಏನಾಗ್ತಾನಪ್ಪ ಅಂತಂದ್ರೆ, ಬಟ್ ಪೇಷನ್ಸ್ ಟು ಪ್ರಿವೆಂಟ್ ದ್ಯಾಟ್ ಮರ್ಮರ್ ಸೂನ್ ರಿಪ್ಲೈಸ್ ಗಾಡ್ ಡತ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಇಸ್ ಓನ್ ಗಿಫ್ಟ್ಸ್ ಹೂ ಬೆಸ್ಟ್ ಬೇರ್ ಇಸ್ ಮೈ ಡೋಗ್ ದೇ ಸರ್ವ್ ಇಮ್ ಬೆಸ್ಟ್ ಅಂತ ಹೇಳಿ ಒಂದು ಉತ್ತರ ಕೊಡ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ, ಕವಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರಪ್ಪ ಅಂತಂದ್ರೆ, ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಡ್ ಅಂದರೆ ದೇವರು ನನ್ನ ಟ್ಯಾಲೆಂಟನ್ನು ನನ್ನಿಂದ ಕಸಿದುಕೊಂಡಿದ್ರೂ ಸಹ, ಓಕೆ, ನಾನು ನನ್ನಲ್ಲಿದ್ದಂಥ ಒಂದು ಟ್ಯಾಲೆಂಟನ್ನು ಅವನು ವಾಪಸ್ ತಗೊಂಡಿದ್ರೂ ಕೂಡ, ನನ್ನ ದೃಷ್ಟಿಯನ್ನು ಅವನು ಹೀರ್ಕೊಂಡಿದ್ರೂ ಸಹ ನನ್ನ ಸೇವೆಯನ್ನು ಡಿಮಾಂಡ್ ಮಾಡುವಷ್ಟು ಕ್ರೂರಿ ಅದಾನೇನು? ನನ್ನಲ್ಲಿ ದೃಷ್ಟಿ ಇಲ್ಲ, ನನ್ನ ಸಾಮರ್ಥ್ಯವನ್ನು ಅವನು ಕಸಿದುಕೊಂಡ ಮೇಲೂ ಕೂಡ ನಾನು ಏನಾದರೂ ಕೆಲಸ ಮಾಡಬೇಕು, ನನ್ನ ಆರಾಧನೆ ಮಾಡಲು ಇವನು ಎಡವಿದ್ದಾನೇನು ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ನನ್ನ ಒಂದು ಸೇವೆಯ ಇಚ್ಛುಕನಾಗಿದ್ದಾನೇನು ದೇವರು, ಅಷ್ಟೊಂದು ಕ್ರೂರಿಯಾಗಿದ್ದಾನೇನು ಅಂಥೇಳಿ ನಾನು ಕೇಳಿದಾಗ ಏನಾಯಿತು ಅಂತ ಹೇಳ್ತಾರವರು. ಬಟ್ ಪೇಷನ್ಸ್ ಅಂದರೆ ಯಾರಲ್ಲಿ ತಾಳ್ಮೆ, ಇದು ಒಂದು ಮೂರ್ತ ರೂಪ ಪಡೆದು ಅವ್ರಿಗೆ ಏನು ತಿಳಿಸ್ತದಪ್ಪ ಅಂತಂದ್ರೆ, ಆ ಒಂದು ಗುಣಕ್ತಿರ್ಬೇಕಾದಾಗ ಇವರು ಮಿಲ್ಟನ್ ಗುಣಕ್ತಿರ್ಬೇಕಾದಾಗ ಈ ಒಂದು ನೋವನ್ನು ತಾಳಾರದೆ ಇವರು ತಮ್ಮ ಕವಿತೆಯ ಮುಖಾಂತರ ಅಥವಾ ಮನಸ್ಸಿನಲ್ಲಿ ತಮ್ಮ ವಿಚಲಿತರಾಗಿ ಏನೋ ಒಂದು ಈ ರೀತಿ ಗುಣಕ್ತಿರ್ಬೇಕಾದಾಗ, ನನ್ನ ಜೀವನದ ಒಂದು ನನ್ನಲ್ಲಿದ್ದಂಥ ಒಂದು ಟ್ಯಾಲೆಂಟನ್ನು ಕಳ್ಕೊಂಡೆ, ನನ್ನಲ್ಲಿದ್ದಂಥ ಪ್ರತಿಭೆಯನ್ನು ಕಳ್ಕೊಂಡೆ, ದೇವರು ನನ್ನನ್ನು ದೃಷ್ಟಿಹೀನನಾಗಿ ಮಾಡಿದ, ಆ ದೇವರನ್ನು ನಾನು ಸೇವೆ ಮಾಡೋಕ್ಕೆ ಆಗ್ತಾ ಇಲ್ಲ ಈ ದೃಷ್ಟಿ ಕಳೆದುಕೊಂಡು. ಓಕೆ, ಹೀಗಿದ್ದಾಗ ನಾನು ಸತ್ರ ವಾಸಿಗಿತ್ತೇನೋ, ಆಮೇಲೆ ದೇವರು ನಾನು ಇಷ್ಟೆಲ್ಲ ನನ್ನಲ್ಲಿದ್ದಂಥ ಪ್ರತಿಭೆ ಹೋದರೂ ಕೂಡ ನನ್ನ ಸ್ತುತಿ ಯಾಕೆ ಮಾಡಿಲ್ಲ, ನನ್ನ ಸೇವೆ ಯಾಕೆ ಮಾಡಿಲ್ಲ ಅಂತ ಕೇಳುವಷ್ಟು ಮಟ್ಟಿಗೆ, ಅಥವಾ ನನ್ನ ಸೇವೆಯನ್ನು ಪಡೆಯೋಕ್ಕೆ ಅಷ್ಟೊಂದು ಇಚ್ಛುಕನಾಗಿ ನನ್ನ ಸೇವೆಯನ್ನು ಪಡಿಬೇಕಂತ ಹೇಳಿ, ಇನ್ನೂ ನಾನು ದೃಷ್ಟಿಹೀನ ಆದರೂ ಕೂಡ ನನ್ನ ಸೇವೆಯನ್ನು ಪಡಿಬೇಕಂತ ಹೇಳಿ ತುಂಬ ಕ್ರೂರಿಯಾಗಿ ವರ್ತಿಸ್ತಾನೇನು ಹೇಗೆ ಅಂಥೇಳಿ ವಿಚಾರ ಮಾಡ್ತಿರ್ಬೇಕಾದಾಗ ಈ ಪೇಷನ್ಸ್ ಅನ್ನೋದು ಅಂದರೆ ಈ ತಾಳ್ಮೆ, ಅವನಲ್ಲಿದ್ದಂಥ ಒಂದು ತಾಳ್ಮೆ ಒಂದು ಮೂರ್ತ ರೂಪ ಪಡೆದು ಏನು ಹೇಳ್ತದಪ್ಪ ಅಂತಂದ್ರೆ, ನೋ ನೀನು ತಪ್ಪಾಗಿ ತಿಳ್ಕೊಂಡಿದೆಯಾ ಅಂತ ಹೇಳ್ತಾನೆ. ಏನು ಹೇಳ್ತಾನೆ, ಗಾಡ್ ಡತ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಇಸ್ ಓನ್ ಗಿಫ್ಟ್ಸ್ ಅಂದರೆ, ನೋ ನೀನು ತಪ್ಪು ತಿಳ್ಕೊಂಡಿದೆಯಾ, ದೇವರು ನಿನ್ನಿಂದ ಯಾವ ಸೇವೆಯನ್ನು ಪಡೆಯೋದಕ್ಕೆ ಇಚ್ಛುಕನಾಗಿಲ್ಲ. ನೀನು ಸೇವೆ ಮಾಡು ಅಥವಾ ಬಿಡು, ಅದು ನಿನಗೆ ಬಿಟ್ಟದ್ದು, ದೇವರು ಅದನ್ನು ಪಡಿಬೇಕು ಅಂಥೇಳಿ ಯಾವತ್ತೂ ಅವನು ಇಚ್ಛುಕನಾಗಿಲ್ಲ. ಈದರ್ ಮ್ಯಾನ್ಸ್ ವರ್ಕ್ ಅಂದರೆ ನಿನ್ನ ಸೇವೆ ಕೂಡ ಬೇಡ, ಹಾಗೂ ನಿನ್ನ ಉಡುಗೊರೆಯೂ ಕೂಡ ಬೇಡ, ನಿನ್ನ ದೇವರಿಗೋಸ್ಕರ ನೀನು ಏನೂ ಕೊಡೋದು ಬೇಕಾಗಿಲ್ಲ. ಬಿಕಾಸ್ ಹಿ ಈಸ್ ದ ಕ್ರಿಯೇಟರ್ ಹಿಮ್ಸೆಲ್ಫ್, ಅವನೇ ಸೃಷ್ಟಿಕರ್ತನಾಗಿರೋದ್ರಿಂದ ಅವನು ನಿನ್ನಿಂದ ಏನೂ ಪಡೆಯೋದಕ್ಕೆ ಅವನಿಗೆ ಇಚ್ಛೆ ಇಲ್ಲ. ಯಾಕಂದ್ರೆ ಸೃಷ್ಟಿಕರ್ತನಿಗೆ ನಾವು ಏನು ಕೊಡ್ಬೋದು, ಅವನೇ ದೇವರೇ ಸೃಷ್ಟಿ ಮಾಡ್ತಾನಪ್ಪ ಅಂತಂದಾಗ, ಅಂಥ ಸೃಷ್ಟಿಕರ್ತನಿಗೆ ನಾವು ಏನಾದರೂ ಕೊಟ್ಟರೆ ಅದು ಅವನು ಸೃಷ್ಟಿ ಮಾಡಿದಂಥ ವಸ್ತುವನ್ನೇ ನಾವು ಅವನಿಗೆ ಕೊಡಬೇಕಲ್ಲ. ಹೀಗಿದ್ದಾಗ ದೇವರು ನಮ್ಮಿಂದ ಏನೂ ಆಸೆ ಪಡೋದಿಲ್ಲ, ಯಾವ ಒಂದು ಸೇವಾಕಾಂಕ್ಷಿಯೂ ಕೂಡ ದೇವರು ಅಲ್ಲ. ಓಕೆ, ಏನು ಬೇಕಾಗಿತ್ತು ದೇವರಿಗೆ ಅಂತಂದ್ರೆ, ಹೂ ಬೆಸ್ಟ್ ಬೇರ್ ಈಸ್ ಮೈಲ್ಡ್ ಯೋಕ್ ದೇ ಸರ್ವ್ ಹಿಮ್ ಬೆಸ್ಟ್. ಯೋಕ್ ಅಂದರೆ ನೊಗ, ಎತ್ತಿಗೆ ಏನು ನೊಗ ಹಲ ಹಾಕ್ತಿರಲ್ಲ, ಅದರ ಅರ್ಥ ಏನಪ್ಪ ಅಂದರೆ ಜೀವನದ ಭಾರವನ್ನು ಯಾರು ಸಮಚಿತ್ತವಾಗಿ ಇದು ಶಾಂತ ಮನೋಭಾವದಿಂದ ಯಾವುದೇ ಕಂಪ್ಲೇಂಟ್ಸ್ ಇರಲಾರ್ದೆ ಯಾರು ಜೀವನವನ್ನು ಮುನ್ನುಗ್ಗಿ ಜೀವನವನ್ನು ಸಾಗಿಸ್ತಾರಲ್ಲ ಅಥವಾ ಜೀವನವನ್ನು ಎದುರಿಸ್ತಾರಲ್ಲ, ಅವರೇ ನಿಜವಾದ ದೇವರ ಆರಾಧಕರು. ಸೊ ಹೀಗಿದ್ದಾಗ ನಿನ್ನಿಂದ ಯಾವ ಒಂದು ಸೇವೆಯ ಆಸೆಯು ಅಥವಾ ಸೇವೆಯ ಆಕಾಂಕ್ಷೆ ಕೂಡ ದೇವರಿಗೆ ಇಲ್ಲ. ಏನು ಹೇಳ್ತಾನೆ ಮುಂದೆ ಅಂತಂದ್ರೆ, ಪೇಷನ್ಸ್ ಏನು ಹೇಳ್ತದಪ್ಪ ಅಂತಂದ್ರೆ, ಈ ಸ್ಟೇಟ್ ಇಸ್ ಕಿಂಗ್ಲಿ ಅಂದರೆ ದೇವ್ರು ಹೆಂಗದಾನಪ್ಪ ನೋಡೋಕೆ, ಅಥವಾ ದೇವರು ಹೇಗಿದ್ದಾನೆ, ದೇವ್ರ ಇರುವಿಕೆ ಅಂದ್ರೆ ಹೇಗೆ ಅಂದರೆ ಹೀ ಈಸ್ ಕಿಂಗ್ಲಿ, ಹೀ ಈಸ್ ಲೈಕ್ ಅ ಕಿಂಗ್. ಈಗ ದೇವರು ಒಬ್ಬ ರಾಜನಿದ್ದಂತೆ, ಒಬ್ಬ ಅರಸನಿದ್ದಂತೆ, ಒಬ್ಬ ಚಕ್ರವರ್ತಿ ಇದ್ದಂತೆ. ಓಕೆ,
ಥೌಸಂಡ್ಸ್ ಅಟ್ ಇಸ್ ಬಿಡಿಂಗ್ ಸ್ಪೀಡ್ ಆ್ಯಂಡ್ ಪೋಸ್ಟ್ ಅವರ್ ಲ್ಯಾಂಡ್ ಆ್ಯಂಡ್ ಓಷನ್ ವಿತೌಟ್ ರೆಸ್ಟ್. ಬರೀ ಹೇಳಿದರೆ ಸಾಕು, ಕೈ ಮಾಡಿದರೆ ಸಾಕು, ಓಕೆ, ದೇವರ ಒಂದು ಕಮಾಂಡ್ ಕೊಟ್ಟರೆ ಸಾಕು, ಸಾವಿರಾರು ಜನ ಅವನ ಒಂದು ಸೇವೆಗೆ ಓಡಿ ಬರ್ತಾರೆ. ಆ ಸಾಗರದ ಆಚೆಯಿಂದ ಓಡಿ ಬರ್ತಾರೆ. ಇಡೀ ಜಗತ್ತಿನಲ್ಲಿ ಎಲ್ಲೇ ಇರಲಿ, ಯಾವುದೇ ಮೂಲೆ ಇರಲಿ, ಯಾವುದೇ ನೆಲದ ಯಾವುದೇ ಮೂಲೆಯಿಂದ ಇರಲಿ, ಅವರು ಓಡಿ ಬರಲು, ದೇವರ ಸಹಾಯ ಮಾಡಲು, ದೇವರ ಒಂದು ಸೇವೆ ಮಾಡಲು ಭಾಳ ಇಚ್ಛುಕರಾಗಿ ಓಡಿ ಬರುವಂಥ ಒಂದು ಸ್ಥಿತಿ ಅದ. ಹಾಗೆ ಒಬ್ಬ ದೇವರಿದ್ದಾನೆ, ಅವನೊಬ್ಬ ರಾಜನ ಥರ ಇದ್ದಾನೆ. ಆದರೂ ಕೂಡ ದೇ ಆಲ್ಸೋ ಸರ್ವ್ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್. ಇಷ್ಟೆಲ್ಲ ಜನ ಕೆಲಸ ಮಾಡೋಕ್ಕೆ ಇಚ್ಛುಕರಿದ್ರು ಕೂಡ, ಇಷ್ಟೆಲ್ಲ ಜನ ದೇವರ ಒಂದು ಸನ್ನೆಯನ್ನು ತಿಳ್ಕೊಂಡು ಅಥವಾ ದೇವರ ಒಂದು ಕಮಾಂಡನ್ನು ಫಾಲೋ ಮಾಡಿ ದೇವರ ಒಂದು ಸೇವೆ ಮಾಡೋಕ್ಕೆ ಇದ್ದರೂ ಕೂಡ ದೇವರು ನೀನು ಮಾಡ್ತಾ ಇಲ್ಲಲ್ಲ ಸೇವೆ, ಇವರೆಲ್ಲ ಮಾಡ್ತಾ ಇದ್ದಾರೆ, ನೀನು ಮಾಡ್ತಾ ಇಲ್ಲ ಸೇವೆ ಅಂಥೇಳಿ ದೇವರು ನಮ್ಮನ್ನು ಶಿಕ್ಷಿಸೋದಿಲ್ಲ. ಯಾಕಂದರೆ ನಾವು ಶಾಂತವಾಗಿದ್ದು ಸಹ ಆ ಒಂದು ಜೀವನದ ಒಂದು ಸ್ಥಿತಿಯನ್ನು ನಾವು ಎದುರಿಸುವಂಗೆ ಇದ್ದು ಅಂದ್ರೆ ಅದು ಸಾಕು. ಓಕೆ, ಈಗ ನಾನು ದೃಷ್ಟಿ ಕಳ್ಕೊಂಡಿರ್ಬೋದು, ಆದರೂ ಕೂಡ ಆ ಒಂದು ಸ್ಥಿತಿಯನ್ನು ನಾನು ಎದುರಿಸಿದ್ರೆ, ದೇವರಲ್ಲಿ ನಂಬಿಕೆ ಇದ್ದರೆ ಅದೇ ದೇವರ ಆರಾಧನೆ ಇದ್ದಂಗೆ, ಅದೇ ನೀನು ದೇವರಿಗೆ ಕೊಡುವಂಥ ಒಂದು ಉಡುಗೊರೆ ಅಂತ ಅನ್ಕೋಬೋದು, ಅದೇ ನೀನು ದೇವರಿಗೆ ಕೊಡುವಂಥ ಒಂದು ಸೇವೆ ಅಂತ ಅನ್ಕೋಬೋದು. ಶಾಂತನಾಗಿ ಜೀವನವನ್ನು ಎದುರಿಸಿದ್ರೆ ಸಾಕು, ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ, ಅವರೇ ನಿಜವಾದ ಫಾಲೋವರ್ಸ್ ಅಂತ ದಿಸ್ patience makes the poet understand. So the essence of life, essence of this poem, ಈ ಕವಿತೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಹಿಯರ್ ದಿ ಪೋಯಟ್ ಮೇಕ್ಸ್ ಅಸ್ ಟು ಫೇಸ್ ಲೈಫ್ ಬ್ರೇವ್ಲಿ. Here the poets wants us to face life with all conviction. Here the poets wants us to be self-determined. Here the poets wants us to be strong. Okay, here the poet wants us to face the reality. ಸತ್ಯವನ್ನು ನಾವು ಫೇಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಯಾವ ರೀತಿ ನಾವು ಸತ್ಯವನ್ನು ಫೇಸ್ ಮಾಡಬೇಕು, ಹೇಗೆ ಬಲವಾಗಿ ನಾವು ಈ ಜೀವನವನ್ನು ಎದುರಿಸಬೇಕು ಅನ್ನೋ ಒಂದು ಪಾಠವನ್ನು ಈ ಕವಿತೆಯ ಮುಖಾಂತರ ಹೇಳ್ತಾರೆ. ಆಮೇಲೆ ನಾವು ದೇವರು ನಮ್ಮಿಂದ ಏನೂ ಪಡೆಯೋಕ್ಕೆ ಇಚ್ಛುಕನಾಗಿಲ್ಲ. ನಾವು ದೇವರ ಸೇವೆ ಹೇಗೆ ಸಲ್ಲಿಸ್ಬೋದಪ್ಪ ಅಂತಂದರೆ ಶಾಂತರಾಗಿ, ಸಮಚಿತ್ತರಾಗಿ, ಓಕೆ, ಎಲ್ಲರನ್ನೂ ನಾವು ಜೊತೆಯಾಗಿ ಕರ್ಕೊಂಡು, ಓಕೆ, ಅಥವಾ ಈ ಜೀವನವನ್ನು ನಾವು ಇರುವಂಥ ಸ್ಥಿತಿಯಲ್ಲಿ ಇದ್ದು ಯಾವುದೇ ಕಂಪ್ಲೇಂಟ್ಸ್ ಇರಲಾರ್ದೆ, ಯಾವುದೇ ಒಂದು ತೊಂದರೆಯನ್ನು ನಾವು ಅನುಭವಿಸಲಾರ್ದೆ ಈ ಜೀವನವನ್ನು ಸಾಗಿಸಿದ್ರೆ ಅಥವಾ ಈ ಜೀವನವನ್ನು ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅದೇ ನಿಜವಾದ ದೇವರ ಸ್ತುತಿ, ಅದೇ ನಿಜವಾದ ಭಕ್ತಿ ಅಂಥೇಳಿ ಈ ಕವಿತೆಯ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ಮಿಲ್ಟನ್ ಸಾರ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್.